ನನ್ನ ಹೆಸರು ನೆವಿಲ್ ಅಂತ. ನಾನು ಚಿಕ್ಕಮಂಗ್ಳೂರಿಂದ ಮೂಡಿಗೆರೆಯಲ್ಲಿ ಹುಟ್ಟಿ ಬೆಳೆದಿದ್ದು. ನಾನು ಸಾಕ್ಷಿ ಹೇಳೋದಕ್ಕಿಂತ ಮುಂಚೆ ಎಷ್ಟು ಜನ ಯೂತ್ಸ್ ಇದ್ದೀರಾ ಇಲ್ಲಿ? ಯೂತ್ಸ್, ಟೀನೇಜಿಂದ ಹಿಡಿದು ಯೂತ್ಸ್ ಫ್ರಮ್ 13 ಆನ್ವರ್ಡ್ಸ್ ಯೂತ್ಸ್ ಎಲ್ಲರೂ ಕೈ ಎತ್ತಿ ನೋಡೋಣ. ಕೈ ಇದ್ದವರೆಲ್ಲ ಕೈ ಎತ್ತಿ. ಅಷ್ಟೇನಾ? ಹಿಂದೆ ಕೆಲವು ಯೂತ್ಸ್ ಇದ್ದಾರೆ. ಓಕೆ, ಸೊ ದೊಡ್ಡವ್ರು ಯಾರೆಲ್ಲ ಯೂತ್ಸ್ನ ನೋಡಿದ್ರಿ ಒಂದ್ಸಲಿ ಅವ್ರನ್ನ ನೋಡ್ಬಿಟ್ಟು ಹೇಳಿ, ಜೀಸಸ್ ಲವ್ಸ್ ಯು, ಯೇಸು ನಿಮ್ಮನ್ನು ಪ್ರೀತಿಸ್ತಾರ ಅಂತ ಹೇಳಿ. ಎಲ್ರಿಗೂ, ದೊಡ್ಡವ್ರು ಎಲ್ಲರೂ ಹೇಳಿ. ದೊಡ್ಡವರಿಗೆ ಸಣ್ಣವ್ರು ಹೇಳ್ಬೇಕಾಗುತ್ತೆ ಇವಾಗ. ಓಕೆ, ಯೂತ್ಸ್ ನೀವು ಸ್ವಲ್ಪ ಗಮನ ಇಲ್ಲಿ ಕೊಡಿ, ನಿಮ್ಮ ಗಮನ ಇಲ್ಲಿರಬೇಕು. ಅವಾಗಿಂದ ನಾವು ಕೇಳ್ತಾ ಇದ್ವಿ, 2 ದಿನದಿಂದ ನಾವು ಕೇಳ್ತಾ ಇದ್ವಿ, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಯಾಕೆ ಹೇಳಿ? ಯೇಸು ಬರೋ ಟೈಮ್ ಹತ್ರ ಆಯಿತು. ಯಾಕೆ ಅಂದರೆ ದೇವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ದಾರೆ ಅಂದರೆ ತಮ್ಮ ಸ್ವಂತ ಪುತ್ರನನ್ನೇ ಅವರಿಗೋಸ್ಕರ ನನಗಾಗಿ ನಿಮಗಾಗಿ ಬಲಿ ಕೊಟ್ಟಿದ್ದಾರೆ. ಇದನ್ನೇ ನಾವು 2 ದಿನದಿಂದ ಮತ್ತೆ ಕೇಳ್ತಾನೆ ಇದ್ದೀವಿ. ಇವಾಗ ನಾವು ಲೂಕನ ಶುಭ ಸಂದೇಶ 15ನೇ ಅಧ್ಯಾಯ ತೆಗೆಯೋಣ. ಅಲ್ಲಿ 1ನೇ ವಾಕ್ಯದಿಂದ ನಾವು ನೋಡೋದಾದರೆ, ನೀವು ಓದ್ಕೊಳ್ಳಿ, ಅದು ಫುಲ್ ಫಸ್ಟ್ ಪ್ಯಾರಾಗ್ರಾಫ್. ಕಾಣದೇ ಹೋದ ಕುರಿಮರಿ, ಇದು ಎಲ್ರಿಗೂ ಗೊತ್ತಿರೋದೆ ಅಲ್ವಾ? ಈಗ ಯೇಸು ಸ್ವಾಮಿ ಒಂದು ಸಾಮರ್ಥ್ಯ ಹೇಳ್ತಾರೆ, ಒಂದು ಸ್ಟೋರಿ ಹೇಳ್ತಾರೆ, ಕಾಣದೇ ಹೋದ ಕುರಿಮರಿ. ಇವಾಗ ಈ ಒಂದು ಕಾಣದೇ ಹೋದ ಕುರಿಮರಿ, ಅಲ್ಲಿ ಒಂದು 100 ಕುರಿ ಇತ್ತು. ಓಕೆ, ಈ 100 ಕುರಿಯಲ್ಲಿ 1 ಕುರಿ ಮಿಸ್ ಆಯಿತು. ಇವಾಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ 100 ಕುರಿನೂ ಅವ್ರದ್ದೇ ಆಗಿತ್ತಾ ಅಲ್ವಾ? ಈ 100 ಕುರಿನೂ ಅವ್ರದ್ದೇ ಆಗಿತ್ತು, ಅವರೇ ಸಾಕಿದ್ದು, ಅವರೇ ಅದನ್ನು ಬೆಳೆಸಿದ್ದು, ಅವರೇ ಅದಕ್ಕೆ ಬೇಕಾದ ಹುಲ್ಲು ನೀರು ಎಲ್ಲ ಕೊಟ್ಟು ಅದನ್ನು ದೊಡ್ಡದು ಮಾಡಿ ಅವ್ರದ್ದೇ ಜಾಗದಲ್ಲಿ ಅದನ್ನು ಇಟ್ಟು ಅದನ್ನು ನೋಡ್ಕೊಳ್ತಾ ಇದ್ರು. ಹಾಗಾದರೆ ಆ 100 ಕುರಿಗೂ ಅದ್ರದ್ದು ಓನರ್ ಯಾರಂತ ಗೊತ್ತಿದೆ ಅಲ್ವಾ? ಆ ಓನರ್ ಕರೆದ್ರೆ ಅದಕ್ಕೆ ಗೊತ್ತಾಗ್ಬಿಡುತ್ತಾ ಇದೇ ನನ್ನ ಓನರ್ ಅಂತ. ಸೊ ಇವಾಗ ಯೇಸು ಸ್ವಾಮಿ ಹೇಳ್ತಾರೆ, ಆ 100ರಲ್ಲಿ 1 ಕುರಿ ಎಲ್ಲೋ ಮಿಸ್ ಆಯಿತು, 1 ಕುರಿ ಮಿಸ್ ಆಗಿಬಿಡ್ತು. ಈಗ ಆ ಓನರ್ ಏನು ಮಾಡ್ತಾನೆ, ಆ ಕುರಿನ ಹುಡ್ಕೊಂಡು ಹೋಗ್ತಾನೆ. ಈಗ ನೀವು ಇಮ್ಯಾಜಿನ್ ಮಾಡಬೇಕು, ಆ 1 ಕುರಿ ಹೇಗೆ ಮಿಸ್ ಆಯಿತು? ಈ ಕುರಿಗಳು ಯಾಕೆ ಮಿಸ್ ಆಗುತ್ತೆ? ನೀವು ಕುರಿಗಳು ಮೇಯೋದು ನೋಡಿರ್ಬೋದು, ಹುಲ್ಲು ತಿನ್ನೋದು ನೋಡಿರ್ಬೋದು. ಕುರಿ ಏನು ಮಾಡುತ್ತೆ, ಹುಲ್ಲು ತಿಂತ ಹೋಗ್ತಾ ಇರುತ್ತೆ. ಅದನ್ನು ವಾಪಸ್ ಕರೆಯೋ ತನಕ ಅದೇನು ಮಾಡುತ್ತೆ, ಹುಲ್ಲು ತಿಂತ ಹೋಗ್ತಾ ಇರುತ್ತೆ. ಅದು ಏನು ಹುಲ್ಲು ಸಿಗುತ್ತೆ, ಹೊಸದು ಹುಲ್ಲು ಸಿಕ್ಕಿದಾಗ ಅದನ್ನು ತಿನ್ನುತ್ತೆ, ಅದು ಹೋಗ್ತಾ ಇರುತ್ತೆ. ಸೊ ಅದೇ ರೀತಿ ಈ ಒಂದು ಕುರಿ ಈಗ ಆ 100 ಕುರಿನ ಒಂದೇ ಜಾಗದಲ್ಲಿ ಇಟ್ಟಿದ್ರು, ಒಂದೇ ಜಾಗದಲ್ಲಿ ಅದನ್ನು ಮೇಯಕ್ಕೆ ಬಿಟ್ಟಿದ್ರು, ಹುಲ್ಲು ತಿನ್ನೋಕ್ಕೆ ಬಿಟ್ಟಿದ್ರು. ಈಗ ಈ 1 ಕುರಿ ಏನಾಯಿತು, ಈ 1 ಕುರಿಗೆ ಎಲ್ಲೋ ಒಂದು ಹೊಸ ಹುಲ್ಲು ಕಾಣಿಸ್ತು, ಒಂದು ಡಿಫ್ರೆಂಟ್ ಆದ ಹುಲ್ಲು ಕಾಣಿಸ್ತು. ಸ್ವಲ್ಪ ಕಲರ್ಫುಲ್ ಆಗಿತ್ತು, ಸ್ವಲ್ಪ ಅದ್ರ ಎಲೆಗಳು ಸ್ವಲ್ಪ ದೊಡ್ಡದಾಗಿತ್ತು, ಏನೋ ನೋಡೋಕ್ಕೆ ತುಂಬ ಚೆನ್ನಾಗಾಗಿತ್ತು. ಈ 1 ಕುರಿ ಏನು ಮಾಡ್ತು, ಅದು ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ, ಒಂದ್ಸಲ ಅದನ್ನು ಟೇಸ್ಟ್ ಮಾಡೋಣ ಅಂತ ಹೋಗ್ಬಿಟ್ಟು ಆ ಹುಲ್ಲನ್ನ ತಿಂದ್ಬಿಡ್ತು. ಈ ಹುಲ್ಲನ್ನ ತಿಂದಿದ್ದು ಅದಕ್ಕೆ ಅದ್ರ ಟೇಸ್ಟ್ ಬಂದುಬಿಡ್ತು. ಇವಾಗ ಆಯಿತು, ಯಾಕೋ ಈ ಡಿಫ್ರೆಂಟ್ ಆಗಿದೆಯಲ್ಲ, ಏನೋ ಹೊಸದಾಗಿದೆಯಲ್ಲ ಅಂದ್ಬಿಟ್ಟು ಈ ಕುರಿ ಏನು ಮಾಡುತ್ತೆ, ತಿಂತ ಸೀದಾ ಮುಂದೆ ಹೋಗ್ತಾ ಹೋಗುತ್ತೆ. ಇವಾಗ ಆ ಕುರಿಗೆ ಗೊತ್ತಿಲ್ಲ, ಆ ಏನು ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿರೋ ಹುಲ್ಲು, ಈ ಹೊಸ ಹುಲ್ಲೇನಾಗಿದೆ, ಅದು ವಿಷಕಾರಿಯಾದ ಹುಲ್ಲು. ಈಗ ಇದು ಒಂದೇ ಸಲ ಸಾಯಿಸೋ ಹುಲ್ಲಲ್ಲ, ದಿಸ್ ಈಸ್ ಅ ಸ್ಲೋ ಪಾಯ್ಸನ್, ಒಂದು ಸ್ಲೋ ಪಾಯ್ಸನ್ ಅದು ಆ ವಿಷ. ಈಗ ಸ್ಲೋ ಪಾಯ್ಸನ್ ಏನು ಮಾಡುತ್ತೆ, ನಮ್ಮನ್ನು ಒಂದೇ ಸಲ ಸಾಯಿಸಲ್ಲ, ಮೆಲ್ಲ ನಮ್ಮನ್ನು ಸಾಯಿಸುತ್ತೆ, ಸ್ವಲ್ಪ ಸಾಯಿಸುತ್ತೆ ಅಲ್ವಾ? ಸೊ ಅದೇ ರೀತಿ ನಾನು ಆ ಕುರಿಯಾಗಿದ್ದೆ. ನಾನು ಕೂಡ ಒಂದು ಕ್ರೈಸ್ತ ಧರ್ಮದಲ್ಲೇ ಹುಟ್ಟಿದ್ದು, ಕ್ರೈಸ್ತ ಧರ್ಮದಲ್ಲೇ ದೊಡ್ಡವನಾಗಿದ್ದು, ಕ್ರೈಸ್ತ ಧರ್ಮದ ಒಂದು ಸಂಸ್ಕಾರಗಳನ್ನು ನಾನು ತೊಗೊಂಡಿದ್ದೀನಿ. ಅದೂ ಅಲ್ಲದೆ ನಾನೊಂದು ಫಾದರ್ ಆಗಬೇಕು, ಒಂದು ಚರ್ಚ್ ಫಾದರ್ ಆಗಬೇಕಂತ ನಾನು ಸೆಮಿನರ್ಗೆ ಕೂಡ ಹೋಗಿ ಅಲ್ಲಿ ಒಂದು ದೇವ್ರ ಸೇವೆ ಮಾಡಬೇಕಂತ ಇದ್ದೆ. ಆ ಟೈಮಲ್ಲಿ ನನಗೊಂದು ಹುಲ್ಲು ಕಾಣಿಸ್ತು, ಒಂದು ಡಿಫ್ರೆಂಟ್ ಆಗಿರೋ ಹುಲ್ಲು ಕಾಣಿಸ್ತು. ಆ ಲೋಕ ಆಗಿತ್ತು ಅದು. ಈ ಲೋಕದ ಹುಲ್ಲು ನನಗೆ ಕಾಣಿಸ್ತು, ಯಾಕೋ ತುಂಬ ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಆ ಹುಲ್ಲನ್ನ ತಿನ್ನಕ್ಕೆ ಹೋದೆ. ಒಂದು ಹುಡುಗಿಗೋಸ್ಕರ ನಾನು ಫಾದರ್ ಆಗೋದು ಬಿಟ್ಟು ನನ್ನ ಸೆಮಿನರಿಂದ ನಾನು ಏನು ಮಾಡಿದೆ, ಇದು 2015ರಿಂದ 19 ತನಕ ನಾನು ಸೆಮಿನರಲ್ಲಿ ಇದ್ದದ್ದು. ಸೊ ಆ ಟೈಮಲ್ಲಿ ನಾನು ಸೆಮಿನರಿ ಬಿಟ್ಟೆ ಹುಡುಗಿಗೋಸ್ಕರ. ಈ ಒಂದು ಪ್ರೀತಿ ಬೇಕಿತ್ತು ನನಗೆ. ಈ ಪ್ರೀತಿನ ಹುಡ್ಕೊಂಡು ಒಂದು ಹುಡುಗಿ ಆಯಿತು. ನನಗೆ ಸಮಾಧಾನ ಆಗಿಲ್ಲ, ಹುಲ್ಲು ತುಂಬ ಚೆನ್ನಾಗಿದೆ, ಬೇರೆ ಥರ ಹುಲ್ಲು ಬೇಕು. ಇವಾಗ ಹುಡ್ಕೊಂಡು ಹೋಗ್ತಾ ಇದ್ದೆ, ಈಗ 2ನೇ ಹುಡುಗಿ ಆಯಿತು. ಈ 2ನೇ ಹುಡುಗಿ ಜೊತೆ ನಾನು ತುಂಬ ವರ್ಷ ಇದ್ದೆ, ತುಂಬ ವರ್ಷಗಳಿದೆ, ಅದು ಯಾಕೋ ಸಮಾಧಾನ ತಂದಿಲ್ಲ, ನನಗೆ ಇನ್ನೂ ಬೇರೆ ಹುಲ್ಲು ಬೇಕು ಅಂತ ಹೇಳಿಬಿಟ್ಟು ಹೀಗೆ ನಾನು ಹುಲ್ಲನ್ನ ಹುಡ್ಕೊಂಡು ಮುಂದೆ ಹೋದೆ.
ಹೀಗಿರುವಾಗ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಹೀಗೆ ನಾನು ಹುಡುಗಿರನ್ನ ಚೇಂಜ್ ಮಾಡ್ತಾ, ನನಗೆ ಪ್ರೀತಿ ಹುಡುಕ್ತಾ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹುಡುಕ್ತಾ ನಾನು ಈ ರೀತಿ ಬದುಕ್ತಾ ಇದ್ದೆ. ಹೀಗಿರುವಾಗ ನಾನು ಬ್ಯಾಂಗ್ಳೂರಲ್ಲೇ ನನಗೊಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ತು. ಆಯಿತಾ, ನನ್ನ ಫ್ಯಾಮಿಲಿ ಹೇಳ್ದಂಗೆ ಯಾವತ್ತೂ ಹೇಳೋರು ನನಗೆ ಒಳ್ಳೆ ಕೆಲಸ ಹುಡ್ಕು, ಒಳ್ಳೆ ಒಂದು ಮನೆ ಕಟ್ಟಬೇಕು, ಒಂದು ಲೈಫ್ ಸೆಟಲ್ ಆಗಬೇಕು, ಫಾರಿನಿಗೆ ಹೋಗಬೇಕು, ನಿನ್ನ ತಂಗೀರು ಇಬ್ಬರು ಇಲ್ಲೇ ಇದ್ದಾರೆ, ನಿನ್ನ ತಂಗೀರನ್ನ ನೀನು ನೋಡ್ಕೊಳ್ಬೇಕು, ಅವ್ರನ್ನ ಮದುವೆ ಮಾಡಿಸ್ಬೇಕು, ನೀನು ಇದನ್ನು ನೋಡು, ದುಡ್ಡು ಮಾಡೋದು ನೋಡು. ಸೊ ಆ ಇಂಟೆನ್ಷನ್ ನನ್ನ ತಲೆಯಲ್ಲಿತ್ತು. ನಾನು ಏನು ಮಾಡಿದೆ, ಒಂದು ಒಳ್ಳೆ ಕಂಪನಿ, ಒಳ್ಳೆ ಸ್ಯಾಲ್ರಿ ಸಿಗ್ತಾಯಿತ್ತು. ಆ ದುಡ್ಡನ್ನು ತೊಗೊಂಡು ನಾನು ಏನು ಮಾಡ್ತಾಯಿದ್ದೆ ಅಂದರೆ ಪಾರ್ಟಿ ಮಾಡ್ತಾಯಿದ್ದೆ. ಯಾವ ರೀತಿ ಪಾರ್ಟಿ ಮಾಡ್ತಾಯಿದ್ದೆ ಅಂದರೆ ಹುಡುಗಿರನ್ನೆಲ್ಲ ನಾನು ಕರ್ಕೊಂಡು ಹೋಗ್ತಾಯಿದ್ದೆ, ಪಬ್ಬಿಗೆ, ಕ್ಲಬ್ಬಿಗೆ ಕರ್ಕೊಂಡು ಹೋಗ್ತಾಯಿದ್ದೆ. ಅಲ್ಲಿಗೆ ಹೋಗ್ಬಿಟ್ಟು ಕುಣಿತಾ ಇದ್ದೆ ಸರಿಯಾಗಿ. ಡ್ರಿಂಕ್ಸ್ನ ಎಷ್ಟು ಬೇಕಷ್ಟು ಕುಡಿತಾ ಇದ್ದೆ, ತಲೆಗೆ ಹತ್ತೋಷ್ಟು ಕುಡಿತಾ ಇದ್ದೆ, ನಡೆಯೋಕ್ಕೆ ಆಗೋದೇ ಇಲ್ಲ ಅಷ್ಟು ಕುಡಿತಾ ಇದ್ದೆ ನಾನು. ಲಾಸ್ಟಿಗೆ ಉಳಿದಿದ್ದ ಡ್ರಿಂಕ್ಸ್ನೆಲ್ಲ ನನಗೆ ಸುರ್ಕೊಳ್ತಾ ಇದ್ದೆ. ಅದರಲ್ಲೇ ಸ್ನಾನ ಮಾಡಿ, ಬಿದ್ದು ಕುಣಿದು, ಡ್ಯಾನ್ಸ್ ಮಾಡಿ ಹಂಗೆ ನಾನು ವಾಪಸ್ ಬರ್ತಾಯಿದ್ದೆ. ಇದು ನಾನು ಯಾವಾಗಲೂ ಮಾಡ್ತಾಯಿದ್ದೆ, ತಿಂಗಳಿಗೊಂದ್ಸಲಿ, ವಾರಕ್ಕೊಂದ್ಸಲಿ, ಈ ರೀತಿ ನಾನು ಏನು ಮಾಡ್ತಾಯಿದ್ದೆ, ನನಗೆ ಬರೋ ದುಡ್ಡನ್ನೆಲ್ಲ ನಾನು ಏನು ಮಾಡ್ತಾಯಿದ್ದೆ, ವೇಸ್ಟ್ ಮಾಡ್ತಾಯಿದ್ದೆ. ಈ ಹುಲ್ಲು ಬೇಕಿತ್ತು ನನಗೆ, ಯಾಕೋ ಚೆನ್ನಾಗಿತ್ತಂದ ಹುಲ್ಲನ್ನ ತಿಂತಾ ಇದ್ದೆ. ಆದರೆ ನನಗೆ ಗೊತ್ತಿರಲಿಲ್ಲ, ನಾನು ತಿಂತಿರೋ ಹುಲ್ಲು ವಿಷಕಾರಿಯಾದ ಹುಲ್ಲು, ಅದು ನನ್ನನ್ನು ಒಳಗಡೆಯಿಂದ ಸಾಯಿಸ್ತಾ ಇದೆ ಅಂತ ಗೊತ್ತಿರಲಿಲ್ಲ. ಸೊ ಒಂದು ಕಡೆ ನನಗೆ ಗೊತ್ತಾಗ್ತಿತ್ತು, ಒಂದು ನೋವಾಗ್ತಾಯಿತ್ತು, ನಾನು ಮಾಡ್ತಿರೋ ತಪ್ಪು, ಇದು ನಾನು ಮಾಡೋದು ಸರಿಯಿಲ್ಲ, ದೇವರಿಗೆ ದ್ರೋಹ ಮಾಡಿರೋದು. ಆದರೂ ನನಗೆ ಈ ಹುಲ್ಲು ಬೇಕು, ಇದನ್ನು ಬಿಡೋಕ್ಕಾಗ್ತಾಯಿಲ್ಲ. ಸೊ ಇವಾಗ ಒಂದು ಪಶ್ಚಾತ್ತಾಪ ಅಂತ ಬರೋದು ಯಾವಾಗ, ನನಗೆ ನೋಡೋಕ್ಕೊಬ್ರು ದೇವರಿದ್ದಾರೆ, ಅವ್ರ ಮೇಲೊಂದು ಭಯ ಇರಬೇಕು. ಅವಾಗ ನಮಗೇನಾಗುತ್ತೆ, ನಾವು ಮಾಡ್ತಿರೋ ತಪ್ಪು ನಮಗೆ ಅರಿವಾಗುತ್ತೆ, ನಾನು ಮಾಡಬಾರ್ದು ಅಂತ ಅನಿಸುತ್ತೆ. ಸೊ ನಾನು ಮಾಡ್ತಿರೋದು ತಪ್ಪು ಅಲ್ಲ ಅಂತ ನನಗೆ ಅನ್ನಿಸ್ಕೊಳ್ಳೋಕ್ಕೆ ನಾನು ದೇವರೇ ಇಲ್ಲ ಅಂತ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ದೇವರು ಇಲ್ಲ ಅಂತ ಜಸ್ಟ್ ನಂಬಿದ್ದಲ್ಲ, ಅದರಲ್ಲಿ ನಾನು ರಿಸರ್ಚ್ ಮಾಡ್ತಾಯಿದ್ದೆ. ದೇವರೇ ಇಲ್ಲ, ನನಗೆ ವಾಪಸ್ ಹೋಗೋಕ್ಕೆ ಬೇಡ, ನನಗೆ ಈ ಹುಲ್ಲೇ ಬೇಕು. ಸೊ ಅದಕ್ಕೋಸ್ಕರ ನನಗೆ ದೇವರಿಲ್ಲ, ದೇವರು ಮನುಷ್ಯರು ಮಾಡಿರೋದು, ದೇವರು ಒಂದು ಸಬ್ಜೆಕ್ಟ್, ದೇವರು ಜಸ್ಟ್ ಒಂದು ಧರ್ಮಕ್ಕೋಸ್ಕರ ಒಂದು ಜನನ ಒಟ್ಟುಗೂಡಿಸೋಕ್ಕೆ ಒಂದು ದೇವರಂಥ ಕಾನ್ಸೆಪ್ಟ್ ಇದೆ ಅಷ್ಟೇ ಅಂತ ಹೇಳಿಬಿಟ್ಟು ನಾನು ರಿಸರ್ಚ್ ಮಾಡ್ತಾ ಎಷ್ಟು ಜನಕ್ಕೆ ನಾನು ದೇವರಿಲ್ಲ ಅಂತ ಕನ್ವಿನ್ಸ್ ಮಾಡ್ತಾಯಿದ್ದೆ. ತುಂಬ ಜನಕ್ಕೆ ನಾನು ಕನ್ವಿನ್ಸ್ ಮಾಡಿದ್ದೀನಿ. ಸೊ ಈ ರೀತಿ ಇರುವಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು. ಹೋಗ್ತಾ ಆ ಒಂದು ಕನ್ವಿಕ್ಷನ್ ಆಯಿತು. ಇವಾಗ ನಾನು ಕಂಪ್ಲೀಟ್ ಒಂದು ಪ್ರೇಯರ್ ಇಲ್ಲ, 3 ವರ್ಷ ಚರ್ಚಿಗೆ ಹೋಗಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಒಂದು ಪಾಪ ನಿವೇದನೆ ಇಲ್ಲ, ಏನೂ ಇಲ್ಲ. ನಾನು ರೋಸ್ರಿ ಕಿತ್ತು ಎಸ್ತಾಕ್ಬಿಟ್ಟೆ, ಬೈಬಲ್ ಅಂತೂ ಇರಲಿಲ್ಲ, ನನ್ನ ಕೈಯಲ್ಲೇ ಇರಲಿಲ್ಲ. ಸೊ ಎಲ್ಲ ಎಸ್ತಾಕ್ಬಿಟ್ಟು ಇವಾಗ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ. ಎಷ್ಟು ಎಂಜಾಯ್ ಮಾಡ್ತೀನಿ ಅಂದರೆ, ಹುಡುಗಿರನ್ನ ಕರ್ಕೊಂಡು ಹೋಗೋದು, ಪಾರ್ಟಿಗೆ ಹೋಗೋದು, ಫ್ರೆಂಡ್ಸ್ನ ಕರ್ಕೊಂಡು ಹೋಗೋದು, ಪಾರ್ಟಿಗೆ ಹೋಗೋದು, ಕುಡಿಯೋದು, ಎಂಜಾಯ್ ಮಾಡೋದು. ಅದ್ರ ಮಧ್ಯೆ ನನಗೆ ಫೇಮಸ್ ಆಗಬೇಕು, ಲೈಫ್ ಸೆಟಲ್ ಆಗಬೇಕು, ನನಗೊಂದು ಸ್ಟಾರ್ ಆಗಬೇಕು, ನನಗೊಂದು ಹೆಸರು ಮಾಡ್ಕೊಳ್ಬೇಕು, ನಾನು ಒಂದು ಹೀರೋ ಆಗಬೇಕಂತ ಹೇಳ್ಬಿಟ್ಟು ನಾನು ಆ ಫೀಲ್ಡಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಆ್ಯಕ್ಟಿಂಗ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಮಾಡಲಿಂಗ್ ಮಾಡಬೇಕಿತ್ತು. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೆ ಅಂತ ನನ್ನನ್ನು ನಾನು ತುಂಬ ಕೇರ್ ಮಾಡ್ತಾಯಿದ್ದೆ, ಸೆಲ್ಫ್ ಕೇರಿಂಗ್. ನನ್ನ ಬ್ಯೂಟಿ ಕಾನ್ಷಿಯಸ್ ತುಂಬ ಇತ್ತು ನನಗೆ. ನನ್ನ ತಂಗಿರು ಕೂಡ ಅಷ್ಟು, ಅಥವಾ ಯಾವುದೇ ಹುಡುಗಿರು ಕೂಡ ಅಷ್ಟು ಒಂದು ಬ್ಯೂಟಿ ಕಾನ್ಷಿಯಸ್ ಮಾಡಿರೋದಿಲ್ಲ. ನಾನು ಅಷ್ಟು ಒಂದು ಬ್ಯೂಟಿ ಕಾನ್ಷಿಯಸ್, ಫಿಟ್ನೆಸ್ ಮೇಂಟೈನ್ ಮಾಡ್ತಾಯಿದ್ದೆ, ಹೆಲ್ತ್ ಮೇಂಟೈನ್ ಮಾಡ್ತಾಯಿದ್ದೆ. ನಾನು ತಿನ್ನೋ ಫುಡ್ಡು ಕೂಡ ನಾನು ಲೆಕ್ಕ ಹಾಕ್ಬಿಟ್ಟು ತಿಂತಾಯಿದ್ದೆ. ಅಷ್ಟು ಬ್ಯೂಟಿ ಕಾನ್ಷಿಯಸ್ ಆಗಿದ್ದೆ ನಾನು. ಪ್ರತಿಯೊಂದು ಎಷ್ಟೋ ಒಂದು ಪ್ರಾಡಕ್ಟ್ಸ್ಗಳನ್ನು ನಾನು ಯೂಸ್ ಮಾಡ್ತಾಯಿದ್ದೆ, ನನ್ನನ್ನು ನಾನು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ, ಚೆನ್ನಾಗಿ ಕಾಣಿಸೋಕ್ಕೆ, ಇನ್ನೊಬ್ಬರಿಗೆ ನಾನು ಅಟ್ರಾಕ್ಟಿವ್ ಆಗಬೇಕು, ಅವ್ರು ನೋಡಿದ್ರೆ ನನ್ನ ಹತ್ರ ಬರಬೇಕು, ಹೇಗೆ ಒಂದು ಹುಡುಗಿನ ಅಟ್ರ್ಯಾಕ್ಟ್ ಮಾಡಬೇಕು ಅದನ್ನೆಲ್ಲ ನಾನು ಕಲಿತಾ ಇದ್ದೆ. ಈಸಿಯಾಗಿ ಒಂದು ಹುಡುಗಿನ ಹೇಗೆ ಮಾತಾಡಿಸಿ ಅವಳನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದೆಲ್ಲ ನಾನು ಕಲಿತಾ ಇದ್ದೆ, ಅದನ್ನು ನಾನು ಮಾಡ್ತಾ ಇದ್ದೆ. ಹೀಗಿರುವಾಗ ಇದೂ ಸಾಕಾಗಿಲ್ಲ, ಇನ್ನೂ ಜಾಸ್ತಿ ಬೇಕು ನನಗೆ ಅಂತ ಹೇಳ್ಬಿಟ್ಟು ನಾನೊಂದು ಲಿವ್ ಇನ್ ರಿಲೇಷನ್ಶಿಪ್ಪಿಗೆ ಹೋದೆ. ಒಂದು ಹುಡುಗಿ ಜೊತೆ, ಒಂದು ಬೇರೆ ಧರ್ಮದ ಹುಡುಗಿ ಜೊತೆ ನಾನು ಒಂದೇ ಮನೆಯಲ್ಲಿ 1 ವರ್ಷ ಇದ್ದೆ. ಮದುವೆ ಅನ್ನೋ ಪ್ರೂಫ್ ಇರಲಿಲ್ಲ, ಆದರೆ ಮದುವೆ ಥರನೇ ಇದ್ದೆ. ಯಾರಿಗೂ ಗೊತ್ತಿಲ್ಲ. ಮನೇಲಿ ಎಲ್ಲರೂ ಏನು ತಿಳ್ಕೊಂಡಿದ್ದು, ಇವನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಒಳ್ಳೆಯೇನೋ ಸಂಬಳ ಬರ್ತಾ ಇದೆ, ತಂಗಿರನ್ನ ನೋಡ್ಕೊಳ್ತಾ ಇದ್ದಾನೆ. ನಿಜವಾಗ್ಲೂ ಹೇಳ್ತೀನಿ, ನನ್ನ ತಂಗಿರ ಮೇಲೆ ನನಗೆ ಸ್ವಲ್ಪನೂ ಪ್ರೀತಿ ಇರಲಿಲ್ಲ. ಅವ್ರಿಗೆ ನಾನು ಫೋನ್ ಕೂಡ ಮಾಡ್ತಾ ಇರಲಿಲ್ಲ. ಅವರೇ ಫೋನ್ ಮಾಡಿದಾಗ ನಾನು ಮಾತಾಡ್ತಾ ಇದ್ದೆ. ಅದು ಅಲ್ಲದೆ ನನ್ನ ಸ್ವಂತ ತಂದೆನ ನಾನು ಮನೆಯಿಂದ ಹೊರಗೆ ಹಾಕಿದ್ದೆ. ನನ್ನ ತಂದೆಗೆ ನಾನು ಹೊಡೆಯೋಕ್ಕೂ ಕೂಡ ಹೋಗಿದ್ದೀನಿ. ಅವರಿಗೆ ಕಣ್ಣಿಟ್ಬಿಟ್ಟು ನಾನು ಬೈತಾ ಇದ್ದೆ. ಅಷ್ಟು ದ್ವೇಷ ಇತ್ತು. ನನ್ನ ಫ್ಯಾಮಿಲಿಯವ್ರನ್ನ ಕಂಡ್ರೆ ನನಗೆ ಆಗ್ತಾ ಇರಲಿಲ್ಲ. ಅವ್ರನ್ನ ನೋಡಿದ್ರೆ ನನಗೆ ದ್ವೇಷ ಬರೋದು, ಹಿಂಸೆ ಬರೋದು, ಹೊಡಿಬೇಕಂತ ಅನಿಸೋದು. 3 ವರ್ಷ ನಾನು ಅಪ್ಪನ ಜೊತೆ ಮಾತಾಡೇ ಇಲ್ಲ, ಕಾಂಟ್ಯಾಕ್ಟೇ ಇಲ್ಲ. ನಾನು ಅಪ್ಪನಿಗೆ ಹೇಳಿದ್ದೆ, ನೀನು ನನ್ನ ಪಾಲಿಗೆ ಸತ್ತೋಗಿದೆ. ಮೆಜಾರಿಟಿ ತಂದೆ ತಾಯಿ ಮಕ್ಕಳಿಗೆ ಹೇಳ್ತಾರೆ, ಇಲ್ಲಿ ನಾವು ಅಪ್ಪನಿಗೆ ಹೇಳಿದೆ, ಕಣ್ಣಲ್ಲಿ ಬಿಡು, ನೀನು ಮನೆಯಿಂದ ಹೊರಗೆ ಹೋಗಿಲ್ಲ, ನಾನು ಬಂದು ಸಾಯಿಸ್ತೀನಿ ಅಂತ ಹೇಳಿದ್ದೆ. ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ಅವತ್ತು ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿದ್ದು, ಅವ್ರು ಬಂದಿಲ್ಲ, ಇವಾಗಲೂ ಇಲ್ಲ. ಆದರೆ ಅದಾಮೇಲೆ ಹೇಳ್ತೀನಿ. ಸೊ ಇವಾಗ ಏನಾಯಿತು, ಇದನ್ನೆಲ್ಲ ಮಾಡ್ತಾ ಆ ಒಂದು ಹುಡುಗಿ ಜೊತೆ ನಾನು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದೀನಿ. ಈಗ ತಿಂದಿರೋ ಹುಲ್ಲು ಯಾವುದು, ವಿಷಕಾರಿಯಾದ ಹುಲ್ಲಲ್ವಾ? ನಾನು ತಿಂದಿದ್ದು ವಿಷ ಅಲ್ವಾ, ಸ್ಲೋ ಪಾಯ್ಸನ್. ಇವಾಗ
ನನಗೊಂದು ಅಲರ್ಜಿ ಇದೆ, ನಾನು ನುಗ್ಗೆಕಾಯಿ ತಿಂದರೆ ಅದು ನನಗೆ ರಿಯಾಕ್ಟ್ ಆಗಿಬಿಡುತ್ತೆ, ನನಗೆ ಅಲರ್ಜಿ ಆಗಿಬಿಡುತ್ತೆ. ಸೊ ಅದು ಸ್ಲೋ ಆಗಿ ಒಂದು ಅಲರ್ಜಿಯಾಗಿ ಹೊರಗೆ ಬರುತ್ತೆ, ಅಂದರೆ ತಿಂದಿದ್ದು ಒಳಗಡೆ ಅದು ಅಲರ್ಜಿಯಾಗಿ ಹೊರಗೆ ಬರುತ್ತೆ. ಈ ರೀತಿ ಈ ತಿಂದಿರೋ ವಿಷ ಈಗ ರಿಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈಗ ವಿಷ ಸುಮ್ಮನೆ ಹೊಟ್ಟೆ ಒಳಗೆ ಹಂಗೆ ಇರುತ್ತಾ? ಇಲ್ಲ, ಅದು ನಮ್ಮನ್ನು ಏನು ಮಾಡುತ್ತೆ, ಸಾಯಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರೀತಿ ನಾನು ತಿಂತಿರೋ ಈ ಒಂದು ವಿಷ, ಈ ಲೋಕ ಎಂಬ ವಿಷ, ಈ ಲೋಕ ಎಂಬ ಹುಲ್ಲು ಏನು ಮಾಡ್ತು, ನನ್ನನ್ನು ಸಾಯಿಸೋಕ್ಕೆ ಸ್ಟಾರ್ಟ್ ಮಾಡ್ತು. ಯಾವ ರೀತಿ ಸಾಯಿಸೋಕ್ಕೆ ಸ್ಟಾರ್ಟ್ ಮಾಡ್ತು? ನನಗೆ ಡಿಪ್ರೆಷನ್ ಸ್ಟಾರ್ಟ್ ಆಯಿತು, ನನಗೆ ಆಂಗ್ಸೈಟಿ ಸ್ಟಾರ್ಟ್ ಆಯಿತು, ನನಗೆ ಪ್ಯಾನಿಕ್ ಅಟ್ಯಾಕ್ ಸ್ಟಾರ್ಟ್ ಆಯಿತು, ಸ್ಟ್ರೆಸ್ ಸ್ಟಾರ್ಟ್ ಆಯಿತು, ಟೆನ್ಷನ್ ಸುಮ್ಮನೆ ಟೆನ್ಷನ್, ಏನೂ ರೀಸನ್ ಇಲ್ಲ ಆಯಿತಾ. ನನಗೆ 24 ವರ್ಷ ಆ ಟೈಮಲ್ಲಿ. ನಿಜವಾಗ್ಲೂ ಒಂದು 24 ವರ್ಷದಲ್ಲಿ ಒಂದು ದೊಡ್ಡ ವಯಸ್ಸಿನ ಒಬ್ಬ ತಂದೆಗೆ ಯಾವ ಥರ ಟೆನ್ಷನ್ ಇರುತ್ತೆ ಆ ರೀತಿ ನಾನು ಟೆನ್ಷನ್ ಮಾಡ್ಕೊಳ್ತಾ ಇರೋದು. ನನ್ನ ತಂಗಿನ ನೋಡ್ಕೊಳ್ಬೇಕಂತ ಅಲ್ಲ, ನನ್ನ ತಂದೆ ತಾಯಿನ ನೋಡ್ಕೊಳ್ಬೇಕಂತ ಟೆನ್ಷನ್ ಇಲ್ಲ, ಸುಮ್ಮನೆ ಟೆನ್ಷನ್. ನಿದ್ದೆ ಬರ್ತಾ ಇಲ್ಲ ನನಗೆ, ನಿದ್ದೆ ಬರೋಕ್ಕೋಸ್ಕರ ನಾನು ಮಾತ್ರೆ ತೊಗೊಂಡು ನಿದ್ದೆ ಮಾಡ್ತಾ ಇದ್ದೆ. ಆ ರೀತಿಯಾಗಿತ್ತು ಲೈಫ್. ಬಟ್ ಸ್ಟಿಲ್ ನಾನು ಬಿಟ್ಕೊಟ್ಟಿಲ್ಲ. ಯಾಕೆ ಅಂದರೆ ನನಗೆ ದೇವರು ಇಲ್ಲ, ದೇವ್ರು ಅನ್ನೋದು ಇಲ್ಲ ನನ್ನ ಪಾಲಿಗೆ. ಸೊ ನನಗೆ ಇನ್ನೂ ಎಂಜಾಯ್ ಮಾಡ್ತಾಯಿದ್ದೆ. ಟ್ಯಾಬ್ಲೆಟ್ಸ್ ತಾನೇ ತೊಗೊಂಡ್ರೆ ಆಯಿತು, ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೆ, ಎಂಜಾಯ್ ಮಾಡ್ತಾಯಿದ್ದೆ, ಜಾಸ್ತಿ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡ್ತಾ ಈಗ ಅಲ್ಲಿ ನೋಡಿ, ಅಲ್ಲಿ ಲೂಕನ ಶುಭ ಸಂದೇಶ 15 ಅಧ್ಯಾಯದಲ್ಲಿ ಆ ಕಾಣದೇ ಹೋದ ಕುರಿಮರಿ, ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಆ ಒಂದು ಕುರಿಗೆ ತಪ್ಪಿಸ್ಕೊಂಡು ಹೋಯ್ತು ಅನ್ನೋ ಹೇಳುವಾಗ, ಆ ಒಂದು ಕುರಿಗಾಯಿ ಏನಿದ್ದಾರೆ ಅವರು ಆ ಕುರಿನ ಹುಡ್ಕೊಂಡು ಬರ್ತಾರೆ. ಸೊ ಇವಾಗ ಆ ಒಂದು ಕುರಿಗಾಯಿ ಹುಡ್ಕೊಂಡು ಬಂದಿದ್ದಾರೆ ಆಯಿತಾ. ಈಗ ದೂರದಲ್ಲಿ ಆ ಕುರಿ ಇದೆ, ನೋಡಿಬಿಟ್ರು ದೂರದಿಂದ. ಅವರಿಗೆ ಸಡನ್ನಾಗಿ ಶಾಕ್ ಆಯಿತು, ಒಂದು ನೋವಾಯಿತು ಅವರಿಗೆ. ನಾನು ಸಾಕಿದ ಕುರಿ ಏನಿದು ಈ ಥರ ಆಗಿದೆ, ಇದು ಇಷ್ಟು ಚೆನ್ನಾಗಿ ನಾನು ಸ್ನಾನ ಮಾಡಿಸ್ಬಿಟ್ಟು ಇಷ್ಟು ಒಳ್ಳೆ ಹುಲ್ಲೆಲ್ಲ ಕೊಟ್ಬಿಟ್ಟಿದ್ದೆ, ಇದು ಏನಿಲ್ಲ, ಅದ್ರ ಮೈಯಲ್ಲಿ ಒಂದು ಕೂದಲಿಲ್ಲ, ಎಲ್ಲ ಒಂಥರ ಸಾಯೋ ಸಿಚುವೇಷನಲ್ಲಿದೆ, ಎಲ್ಲ ಚರ್ಮ ಎಲ್ಲ ಇಳ್ದೋಗಿದೆ. ಯಾಕಂದರೆ ಆ ಹುಲ್ಲು ತಿನ್ನಬೇಕಂದ್ರೆ ಆ ಹುಲ್ಲು ಸುತ್ತ ಏನಿತ್ತು, ಮುಳ್ಳುಗಳಿತ್ತು. ಆದರೂ ಆ ಮುಳ್ಳನ್ನು ಆ ಕುರಿ ನೋಡಿಲ್ಲ, ಹುಲ್ಲು ಮಾತ್ರ ನೋಡ್ತಾ ಇತ್ತು. ನಾನು ಕೂಡ ನನಗೆ ಆಗ್ತಿರೋ ನೋವನ್ನು ನಾನು ನೋಡ್ತಾ ಇರಲಿಲ್ಲ, ಆ ಒಂದು ಹುಲ್ಲನ್ನ ನಾನು ನೋಡ್ತಾ ಇದ್ದೆ. ಹೀಗೆ ಯೇಸು ಸ್ವಾಮಿ ದೂರದಿಂದ ನೋಡಿದರು, ಆ ಕುರಿಗಾಯಿ ದೂರದಿಂದ ನೋಡಿದರು. ಇವಾಗ ಈ ಒಂದು ಕುರಿನ ಸೂಕ್ಷ್ಮವಾಗಿ ಹಿಡಿಬೇಕು. ಯಾಕಂದರೆ ಈಗ ಸಡನ್ನಾಗಿ ಹೋಗ್ಬಿಟ್ಟು ಹಿಡಿದ್ಬಿಟ್ರೆ ಆ ಕುರಿ ಓಡೋಗ್ಬಿಡುತ್ತೆ, ಹೆದರಿಕೆ ಆಗಿಬಿಡುತ್ತೆ, ಅಥವಾ ಅದಕ್ಕೆ ಗೊತ್ತಾಗಲ್ಲ ಏನು ಮಾಡಬೇಕಂತ. ಸೊ ಅದೇ ರೀತಿ ನನ್ನನ್ನು ಒಂದು ಸೂಕ್ಷ್ಮವಾಗಿ, ಯಾವ ರೀತಿ ಅಂದರೆ ದೇವ್ರನ್ನ ನಂಬ್ತಾ ಇರಲಿಲ್ಲ ನಾನು, ಇನ್ನೇನು ಸಾಯಬೇಕು, ನಾನು ನಿಜವಾಗ್ಲೂ ಸಾಯೋ ಸಿಚುವೇಷನಲ್ಲಿದ್ದೆ. ಆ 4 ವರ್ಷ ಸೈಕಲಲ್ಲಿ ನಾನು 4 ಸಲ ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ. ಆದರೂ ನನಗೇನೂ ಆಗಿಲ್ಲ, ದೇವ್ರು ಕಾಪಾಡಿದ್ದು ನನಗೆ. ಆ ಟೈಮಲ್ಲಿ ಗೊತ್ತಿರಲಿಲ್ಲ. ಸೊ ಹೀಗಿರುವಾಗ ನನಗೇನು ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕಬೇಕು. ನಿಜವಾಗ್ಲೂ ಹೇಳ್ತೀನಿ, ನನ್ನ ತಂಗಿಯರ ಹತ್ರ ಕೇಳಿ ಅಥವಾ ನನ್ನ ತಾಯಿ ಹತ್ರ ಕೇಳಿ ನನಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕಬೇಕಿತ್ತು. ಅಷ್ಟೊಂದು ಏನು ಸತ್ತೋಗೋ ಸಿಚುವೇಶನ್ ನಾನಿದ್ದೆ. ಆ ಟೈಮಲ್ಲಿ ಜೂನ್ 12ನೇ ತಾರೀಕಿಗೆ ನಾನು ಸುಮ್ಮನೆ ಮನೇಲಿ ಕೂತಾಗ ನನ್ನ ತಲೆಗೊಂದು ಆಲೋಚನೆ ಬಂತು, ರಿಟ್ರೀಟ್ಗೆ ಹೋಗು, ಒಂದು ಕೌನ್ಸ್ಲಿಂಗ್ ಮಾಡು. ಇವಾಗ ನೀವು ಯೋಚನೆ ಮಾಡಿ, ನಾನು ದೇವ್ರನ್ನ ನಂಬಲ್ಲ, ಆದರೂ ಈ ಒಂದು ಯೋಚನೆ ನನ್ನ ತಲೆಯಲ್ಲಿ ಬರುವಾಗ ನನಗೆ ಕ್ವೆಶನ್ ಆಗ್ತಾಯಿದ್ದೀನಿ, ನಾನು ದೇವ್ರನ್ನ ನಂಬಲ್ಲ, ನಾನು ರಿಟ್ರೀಟಿಗೆ ಹೋಗಿ ನಾನು ಏನು ಮಾಡಲಿ, ನನಗೆ ಅಲ್ಲಿ ಏನೂ ಸಿಗಲ್ಲ, ಸುಮ್ಮನೆ ಹೋಗಿ ಏನು ಮಾಡಲಿ. ಆದರೂ ಕೂಡ ಈ ಒಂದು ಕರೆ ಏನಾಗಿತ್ತು, ತುಂಬ ಸ್ಟ್ರಾಂಗ್ ಆಗಿತ್ತು, ಒಂದು ಕಾಲಿಂಗ್ ತುಂಬ ಸ್ಟ್ರಾಂಗ್ ಆಗಿತ್ತು. ನಾನು ಡಿಸೈಡ್ ಮಾಡಿದೆ, ಸರಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ರಿಟ್ರೀಟಿಗೆ ಹೋದೆ. ಇಲ್ಲಿರೋರು ಯಾರು, ಈ ಮಿನಿಸ್ಟ್ರಲ್ಲಿ ಇರೋರು ಒಬ್ಬರು ನನಗೆ ಗೊತ್ತಿಲ್ಲ, ನಾನು ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿಲ್ಲ, ಯಾವುದೇ ಪೋಸ್ಟರ್ಸ್ ನನಗೆ ಹತ್ರ ಬಂದಿಲ್ಲ, ಯೂಟ್ಯೂಬಲ್ಲಂತೂ ಅವ್ರನ್ನ ಎಲ್ಲೂ ನೋಡೇ ಇಲ್ಲ, ಅವ್ರ ಹೆಸರು ಕೂಡ ಗೊತ್ತಿಲ್ಲ, ಈ ಮಿನಿಸ್ಟ್ರಿ ಏನೂ ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದೀನಿ, ವಿತೌಟ್ ಹೋಪ್ ಫೇತ್ ಏನೂ ಇಲ್ಲ, ಸುಮ್ಮನೆ ಸತ್ತೋಗೇನೋ ಥರ ನಾನು ಅಲ್ಲಿ ಹೋಗ್ಬಿಟ್ಟು ಕೂತೆ. 2 ದಿನ ನನಗೇನೂ ಮಾಡೋಕ್ಕಾಗಿಲ್ಲ, ನನಗೆ ಅಟೆಂಡ್ ಮಾಡೋಕ್ಕಾಗಿಲ್ಲ. 3ನೇ ದಿನ ನಾನು ಯಾವಾಗ ಕೌನ್ಸ್ಲಿಂಗ್ ಮಾಡುವಾಗ ನನ್ನದೆಲ್ಲ ನಾನು ಹೇಳ್ಕೊಟ್ಟೆ, ಈ ಥರ ಆಗ್ತಾ ಇದೆ. ಅವ್ರು ನನಗೋಸ್ಕರ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಯಾವಾಗ ಅವ್ರು ಪ್ರಾರ್ಥನೆ ಮಾಡ್ತಾ ಏನಾಯಿತು, ಇಲ್ಲಿ ಆ ಒಂದು ಕುರಿ, ಯೋಚನೆ ಮಾಡಿ, ಆ ಕುರಿ ಇದೆ, ಇವಾಗ ಅಲ್ಲಿ ಕುರಿ ನೋಡ್ತಾ ಇದ್ದಾರೆ, ಮೆಲ್ಲ ಹೋಗ್ಬಿಟ್ಟು ಆ ಕುರಿನ ಹಿಡ್ಕೊಂಡಿದ್ದಾರೆ ಅವರು. ಓಕೆ, ಮೆಲ್ಲ ಅದನ್ನು ಹಿಡ್ಕೊಂಡಿದ್ದಾರೆ ಯೇಸು ಸ್ವಾಮಿ. ಈಗ ಕುರಿನ ಎತ್ಕೊಂಡಿದ್ದಾರೆ. ಈಗ ಕುರಿಗೆ ಗೊತ್ತಾಗಬೇಕು ಅದ್ರದ್ದು ಸಿಚುವೇಶನ್ ಅಂತ, ಕುರಿಗೆ ಗೊತ್ತಾಗಬೇಕೀಗ ಅಲ್ವಾ. ಈಗ ಆ ಕುರಿ ಸಿಚುವೇಶನ್ ಅದಕ್ಕೆ ಗೊತ್ತಾಗಿಲ್ಲ ಅಂದರೆ ಅದು ಪಶ್ಚಾತ್ತಾಪ ಪಡೋದಕ್ಕೆ ಆಗಲ್ಲ, ಅದೀಗ ಅರಿವಿಗೆ ಬರಬೇಕು. ಸೊ ಅದಕ್ಕೋಸ್ಕರ ಏನಾಯಿತು, ಆ ಟೈಮಲ್ಲಿ ನನಗೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾ ಈಗ ಕುರಿನ ಹಿಡ್ಕೊಂಡಿದ್ದಾರೆ. ಕುರಿನ ಫಸ್ಟ್ ಒಂದು ಪೆಟ್ ಕೊಡ್ತಾರೆ, ಕೊಟ್ಬಿಟ್ಟು ಅದನ್ನು ಸವರ್ತಾ ನೋಡು, ನೀನು ಏನು ಮಾಡ್ಕೊಂಡಿದ್ಯಾ ನೋಡು, ನಿನಗೆ ನಾನು ಅಲ್ಲಿ ಒಳ್ಳೆ ಹುಲ್ಲು ಕೊಡ್ತಾ ಇರಲಿಲ್ವಾ, ನಿನ್ನ ಮೈ ನೋಡ್ಕೊ, ನಾನು ಈ ಥರ ನಿನಗೆ ಸಾಕಿದ್ದು, ನನಗೆ ಈ ಥರ ನಾನು ನಿನಗೆ ಒಳ್ಳೆ ಥರ ನೋಡ್ಕೊಂಡಿದ್ದು, ನನ್ನ ಜೊತೆ ಇದ್ದು ನನಗೆ ದ್ರೋಹ ಮಾಡ್ತೀಯಾ, ಬಾ ನಿನಗೆ ವಾಪಸ್ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಹೆಗಲ್ ಮೇಲೆ ಹಿಡ್ಕೊಂಡು ಕರ್ಕೊಂಡು ಹೋದಂಗೆ ನನಗೆ ಅಲ್ಲಿ ನಾನು ಮಾಡಿದ್ದು ತಪ್ಪನ್ನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ನೋಡು, ನೀನು ಏನು ಮಾಡ್ಕೊಂಡಿದ್ಯಾ, ನೀ ನನ್ನ ಮಗ,
ಏನು ನಿನ್ನ ಸಿಚುವೇಶನ್, ಸಾಯೋ ಥರ ಆಗಿದೆಯಾ, ನಾನು ನಿನಗೆ ಜೀವ ಕೊಟ್ಟಿದ್ದು ಸಾಯೋ ಕೈಲಿ, ನಿನ್ನ ನೋಡು ಅಂತ ಹೇಳುವಾಗ ನನ್ನ ಕಲ್ಲಾಗಿರುವ ಮನಸಾಕ್ಷಿ ಒಡೆದು ನನಗೆ ನಾನು ಏನು ತಪ್ಪು ಮಾಡಿದೆ ಅಂತ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಒಂದು ಪಶ್ಚಾತ್ತಾಪ ನನ್ನಲ್ಲಿ ಬಂತು, ಒಂದು ರಿಪೆಂಟೆನ್ಸ್ ನನ್ನಲ್ಲಿ ಬಂತು. ನಾನು ಅಳಕ್ಕೆ ಸ್ಟಾರ್ಟ್ ಮಾಡಿದೆ, ಗೋಳಾಡ್ತಾ ಇದ್ದೀನಿ, ಅಯ್ಯೋ ಸ್ವಾಮಿ ನಾನು ಪಾಪಿ, ನಾನು ಏನೆಲ್ಲ ಮಾಡ್ತಾ ಇದ್ದೀನಿ, ನಾನು ಲೋಕದಲ್ಲಿ ಪ್ರೀತಿ ಹುಡುಕ್ತಾ ಇದ್ದೀನಿ, ಏನೇನೋ ಬಯಸ್ತಾ ಇದ್ದೀನಿ, ಆದರೆ ಪ್ರೀತಿ ಇಲ್ಲೇ ಇದೆ, ನಾನು ಯೇಸು ಸ್ವಾಮಿ ಇಲ್ಲೇ ಇದ್ದಾರೆ ಪ್ರೀತಿ ಕೊಡೋರು. ಆ ಟೈಮಲ್ಲಿ ನಾನು ಗೋಳಾಡಿದಾಗ ಯೇಸುವಿನ ಪ್ರೀತಿ ನನ್ನಲ್ಲಿ ತುಂಬಕ್ಕೆ ಸ್ಟಾರ್ಟ್ ಆಯಿತು. ಆಗ ಬ್ರದರ್ ಹೇಳಿದರು, ನಿಮ್ಮಲ್ಲಿ ಅದು ತುಂಬಬೇಕಂದ್ರೆ ಫಸ್ಟ್ ನಿಮ್ಮಲ್ಲಿರೋದು ಖಾಲಿ ಆಗಬೇಕು. ಸೊ ನನ್ನಲ್ಲಿ ಫಸ್ಟ್ ಆಗಿದ್ದು ಎಲ್ಲ ನನ್ನಲ್ಲಿರೋ ಕೊಳಕು, ನನ್ನ ಆ್ಯಂಗ್ಸೈಟಿ, ನನ್ನ ಸ್ಟ್ರೆಸ್, ನನ್ನ ಕೆಟ್ಟುತನ, ನನ್ನ ಅಡಿಕ್ಷನ್ ಎಲ್ಲ ನನ್ನಿಂದ ಬಿಟ್ಟೋಯ್ತು. ಫಸ್ಟು ಎಲ್ಲ ಕ್ಲೀನ್ ಮಾಡಿದರು. ಕ್ಲೀನ್ ಮಾಡಿದ ಮೇಲೆ ಇವಾಗ ಆ ಯೇಸು ಸ್ವಾಮಿ ಪ್ರೀತಿ ನನ್ನಲ್ಲಿ ಬಂತು. ನಿಜವಾಗ್ಲೂ ಆ ಟೈಮಲ್ಲಿ ನಾನು ನೋಡಿದ್ದು ಯೇಸು ನನ್ನ ಅವ್ರ ತೊಡೆ ಮೇಲೆ ಇಟ್ಕೊಂಡು ಅವರ ಪ್ರೀತಿಯನ್ನು ನನಗೆ ತುಂಬಿಸ್ತಾ ಇದ್ದಾರೆ. ಅದು ನಾನು ನೋಡಿದೆ. ಆ ಟೈಮಲ್ಲಿ ನನಗೆ ಆ ಪ್ರೀತಿ ಅನುಭವ ಆಯಿತು. ಈಗ ಪ್ರೀತಿ ಅನುಭವ ಆಯಿತು, ನಾನು ವಾಪಸ್ ಬಂದುಬಿಟ್ಟೆ, ಈಗ ಕುರಿ ಬಂದುಬಿಟ್ಟಿದೆ ವಾಪಸ್. ಈಗ ನೆಕ್ಸ್ಟ್ ಏನು? ಆ ಟೈಮಲ್ಲಿ ನಾನು ಡಿಸೈಡ್ ಮಾಡಿದೆ, ನನ್ನ ಎಲ್ಲ ಹಳೆ ಲೈಫ್ ನನಗೆ ಬೇಡವೇ ಬೇಡ, ನನಗೇನು ಆಸೆ ಬರ್ತಾ ಇಲ್ಲ. ನಾನು ಅಲ್ಲಿಂದ ಬಂದಿದ್ದೆ, ನಾನು ಫಸ್ಟ್ ಹೇಳಿದೆ ನನಗೇನು ಅನುಭವ ಆಗಿದೆ ಅಲ್ವಾ, ಇದು ನಾನು ಬೇರೆಯವರಿಗೆ ಹೇಳಬೇಕು, ಇದು ಹೇಳಬೇಕು. ನನ್ನಂಥ ಇಷ್ಟು ಕೆಟ್ಟವನು, ಈಗ ನಾನು ನಿಮ್ಮ ಮಗ ಆಗಿದ್ದರೆ ನಿಜವಾಗ್ಲೂ ನೀವು ನನ್ನ ಮನೆ ಕರ್ಕೊಳ್ತಿದ್ರಾ? ಯಾರಾದರೂ ಸ್ವಂತ ತಂದೆ ತಾಯಿದ್ರು ನಾನು ಈ ಥರ ಎಲ್ಲ ಮಾಡಿದ್ದೀನಿ, ಹುಡುಗಿರ ಜೊತೆ ಒಂದು ಯೂತ್, ಒಂದು ಯೌವನಸದಲ್ಲಿ ಒಬ್ಬನಿಗೆ ಏನೆಲ್ಲ ಆಸೆ ಇದೆ ಎಲ್ಲ ಆಸೆಯನ್ನು ನಾನು ಪೂರೈಸಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಬಂದುಬಿಟ್ಟು ನನ್ನ ಮನೆ ಕರ್ಕೊತೀರಾ ಅಂದರೆ ಯಾರೂ ಕರ್ಕೊಳ್ಳಲ್ಲ. ಹೇಳ್ತೀನಿ, ಮನೆಯಿಂದ ಹೊರಗಾಗ್ತೀರಾ, ನಿನ್ನಷ್ಟು ಗಲೀಜು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಮನೆಯಿಂದ ಹೊರಗಾಗ್ತೀರಾ. ಆದರೆ ಯೇಸು ಸ್ವಾಮಿ ನನ್ನ ತಪ್ಪಿಕೊಂಡು ಅವರ ಪ್ರೀತಿನ ಅಲ್ಲಿ ತುಂಬಿಸಿದ್ರು. ಅದು ಅವರಿಂದ ಮಾತ್ರ ಸಾಧ್ಯ. ಆ ಪ್ರೀತಿ ಯಾವಾಗ ನನಗೆ ಅನುಭವ ಆಯಿತು, ಈ ಲೋಕದ್ದೆಲ್ಲ ಬೇಡ ಅನ್ನಿಸ್ತು. ನಾನು ಅವಾಗ ಡಿಸೈಡ್ ಮಾಡಿದೆ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಜೊತೆ ನಾನು ಈಗ ಸುಮಾರು 8 ತಿಂಗಳಾಯಿತು ಅವ್ರ ಜೊತೆನೇ ಇದ್ದೀನಿ. ಈಗ ಹೇಗೆ ಲೈಫ್, ಈಗ ನಿಜವಾದ ಒಂದು ಟ್ರೂ ಲೈಫ್ ನನಗೆ ಸ್ಟಾರ್ಟ್ ಆಗಿದೆ. ನನ್ನ ಪರ್ಪಸ್ ಒಂದೇ, ಮನೆ ಕಟ್ಟೋದಲ್ಲ, ನನ್ನ ತಂಗಿನ ಮದುವೆ ಮಾಡಿಸ್ಬೇಕು, ಹಾಗಂತ ಅದೇ ಉದ್ದೇಶ ಅಲ್ಲ. ಅಥವಾ ಲೈಫ್ ಸೆಟಲ್ ಆಗೋದಲ್ಲ, ಫಾರಿನ್ ಹೋಗೋದಲ್ಲ, ವೀಸಾಕ್ಕೋಸ್ಕರ ಪ್ರಾರ್ಥನೆ ಮಾಡೋದಲ್ಲ, ಅಥವಾ ಒಂದು ದೊಡ್ಡ ಕಾರ್ ತೊಗೊಬೇಕು, ದೊಡ್ಡ ಬೈಕ್ ತೊಗೊಳ್ಬೇಕು, ನನ್ನ ಆಸೆ ಅಲ್ಲ. ನನ್ನ ಆಸೆ ಯೇಸು ಥರ ಆಗಬೇಕು, ನಿತ್ಯ ಜೀವ ನನಗೆ ಸಿಗಬೇಕು. ನನ್ನ ಪರ್ಪಸ್ ಒಂದೇ, ನನಗೆ ಯೇಸು ಬೇಕು. ಈ ವಿಶ್ವಾಸ ನಿಜವಾಗ್ಲೂ ಹೇಳ್ತೀನಿ, ಆ ವಿಶ್ವಾಸ ಎಷ್ಟು ಸ್ಟ್ರಾಂಗ್ ಇತ್ತಂದರೆ, ನನ್ನ ತಂಗಿರಿಬ್ಬರು ಕೂಡ ಇವತ್ತು ಬಂದಿದ್ದಾರೆ ಅಂದರೆ ಆ ಒಂದು ಪ್ರೀತಿ, ದೇವರ ಪ್ರೀತಿ, ಆ ವಿಶ್ವಾಸ. ನನ್ನ ಫ್ಯಾಮಿಲಿ ಒಡೆದೋಗಿತ್ತು. ನನ್ನ ಅಪ್ಪ ಒಂದು ಕಡೆ, ಅಮ್ಮ ಒಂದು ಕಡೆ, ನನ್ನ ತಂಗಿ ಒಂದು ಕಡೆ, ಇನ್ನೊಬ್ಳು ತಂಗಿ ಒಂದು ಕಡೆ, ನಾನು ಒಂದು ಕಡೆ. ನಾವು 5 ಜನ 5 ದಿಕ್ಕು ಪಾಲಾಗಿದ್ವಿ, ದೂರ ಇದ್ವಿ, ಕಾಂಟ್ಯಾಕ್ಟ್ ಇರಲಿಲ್ಲ. ಆದರೆ ಇವತ್ತು ಹೊಡೆದೋಗಿರೋ ಫ್ಯಾಮಿಲಿ, ಇವತ್ತು ನಿಜವಾದ ಪ್ರೀತಿ ನನ್ನ ತಂಗಿಯರಿಗೆ ಕೊಡೋಕ್ಕಾಗ್ತಾಯಿದೆ. ಲೋಕದ ರೀತಿ ಪ್ರೀತಿ ಅಲ್ಲ, ಯೇಸುವಿನ ಪ್ರೀತಿ ಅವರಿಗೆ ಕೊಡೋಕ್ಕಾಗ್ತಿದೆ. ಆ ಪ್ರೀತಿ ಅವ್ರನ್ನ ಕರ್ಕೊಂಡು ಬಂದಿದೆ. ಇವತ್ತು ಅವರು ಕೂಡ ಆ ಪ್ರೀತಿ ಅನುಭವ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತಂದೆಯನ್ನು ದ್ವೇಷಿಸಿದ ನನಗೆ ಇವತ್ತು ತಂದೆ ಜೊತೆ ಒಂದು ಫ್ರೆಂಡ್ ಥರ ನಾನು ಮಾತಾಡ್ತಾ ಇದ್ದೀನಿ. ತಂದೆ ನೋಡುವಾಗ ಸಿಟ್ಟೇ ಬರ್ತಾ ಇಲ್ಲ, ದ್ವೇಷ ಬರ್ತಾ ಇಲ್ಲ, ಒಂಥರ ಹಗೆತನ ಬರ್ತಾ ಇಲ್ಲ. ಫ್ಯಾಮಿಲಿಯವ್ರ ಜೊತೆ ನನ್ನ ರಿಲೇಟಿವ್ಸ್ ಎಲ್ಲ ಇದ್ದಾರೆ, ತುಂಬ ಜನ ಇದ್ದಾರೆ, ಅವ್ರ ಜೊತೆ ಎಷ್ಟೋ ವರ್ಷ ನಾನು ಮಾತಾಡಿಲ್ಲ. ಇವತ್ತು ಅವ್ರ ಜೊತೆ ನಾನು ಮನೆ ಮಗನ ಥರ ಇದ್ದೀನಿ. ಅವ್ರು ನನ್ನ ಮನೆ ಮಗನ ಥರ ನೋಡ್ತಾ ಇದ್ದಾರೆ. ಇದು ನಾನು ಮಾಡಿದ ಕಾರ್ಯ ಅಲ್ಲ, ಇದು ಯೇಸು ನನ್ನ ಲೈಫಲ್ಲಿ ಮಾಡಿರೋ ಕಾರ್ಯ. ನನಗೆ ವಾಪಸ್ ಹಳೆ ಲೈಫಿಗೆ ಹೋಗ್ಬೇಕಂತ ಆಸೆ ಬಂದಿಲ್ಲ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಈಗ ಈ ಒಂದು ಹೊಸ ಲೈಫ್ ಸ್ಟಾರ್ಟ್ ಆದಾಗ ಮತ್ತೆ ಅಂದರೆ ಆ ಕುರಿಗೆ ತಂದು ಆ ಹಸಿರು ಹುಲ್ಲುಗಾವಲಲ್ಲಿ ಬಿಟ್ಟು ಮತ್ತೆ ಮೇಯಕ್ಕೆ ಬಿಟ್ಟಾಗ ಮಧ್ಯದಲ್ಲಿ ಕೆಲವೊಂದು ಕಳೆಗಳು ಅಥವಾ ಹಳೆ ಆ ಒಂದು ಹುಲ್ಲು ಮತ್ತೆ ಸಿಗ್ತಾ ಇರುತ್ತೆ. ತಿಂದಿದ್ದು ಇದೆ, ಬೇಕಂತ ತಿಂದಿದ್ದು ಇದೆ. ಆದರೆ ಮೊದಲು ಏನು ಮಾಡ್ತಾ ಇದೆ, ಅದನ್ನು ತಿಂತಾ ಇದ್ದೆ ಚೆನ್ನಾಗಿ. ಈಗ ತಿಂದಿದ್ದೆ ವಾಮಿಟ್ ಮಾಡಿಬಿಡ್ತೀನಿ. ಯಾಕಂದರೆ ಡೈಲಿ ನನಗೆ ಒಂದು ಮೆಡಿಸಿನ್ ಕೊಡ್ತಾ ಇದ್ದಾರೆ. ಆ ಮೆಡಿಸಿನ್ ದೇವರ ವಾಕ್ಯ. ಆ ಮೆಡಿಸಿನ್ ನನ್ನೊಳಗಿರೋದ್ರಿಂದ ನಾನು ಏನು ಈ ಒಂದು ವಿಷಕಾರ್ಯದ ಹುಲ್ಲು ತೊಗೊಂಡ್ಬಿಟ್ರೆ ಸಡನ್ನಾಗಿ ವಾಮಿಟ್ ಮಾಡಿಬಿಡ್ತೀನಿ. ಆಗಲ್ಲ, ಒಂಥರ ಇಟ್ಕೊಳ್ಳೋಕ್ಕೆ ಆಗಲ್ಲ, ಸಡನ್ನಾಗಿ ರಿಪೆಂಟೆನ್ಸ್ ಬಂದುಬಿಡುತ್ತೆ. ಸೊ ಈ ರೀತಿ ಆಗ್ತಾಯಿದೆ. ಇವಾಗ ಸುಮಾರು 8 ತಿಂಗಳಾಯಿತು. ಇವಾಗ ಆ ಲೈಫಲ್ಲಿ ನಾನು ಹೋಗ್ತಾ ಇದ್ದೀನಿ. ನನ್ನ ಕೆಲಸ ಬಿಟ್ಟೆ, ಯಾಕಂದರೆ ಅವಾಗ ದುಡ್ಡು ಮಾಡಬೇಕು, ಫೇಮಸ್ ಆಗಬೇಕಂತ ಇತ್ತು. ಇವಾಗ ದುಡ್ಡು ಮಾಡಬೇಕಂತ ಆಸೆ ಇಲ್ಲ. ಇವಾಗ ನನಗೆ ದಿನನಿತ್ಯದ ಆಹಾರಕ್ಕಾಗಿ ಏನು ದುಡಿಬೇಕು ಅದನ್ನು ನಾನು ದುಡಿತಿದ್ದೀನಿ. ಒಂದು ಡ್ರೈವರ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಫ್ಯಾಮಿಲಿಯಲ್ಲಿ ಎಲ್ಲ ಫಾರಿನಲ್ಲಿ ಸೆಟಲ್ ಮಾಡಿಕೊಂಡು ಒಳ್ಳೆ ಮ್ಯಾನೇಜರ್ ಪೋಸ್ಟಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನನಗೆ ಆಸೆ ಇಲ್ಲ. ನಾನು ಆ ಸ್ಟ್ಯಾಂಡರ್ಡಿಂದ ಹೊರಗೆ ಬಂದು ಒಂದು ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಯಾವುದೇ ನಾಚಿಕೆ ಇಲ್ಲ. ಈ ರೀತಿ ನನ್ನ ಲೈಫ್ ನಾನು ಬದುಕ್ತಾ ಇದ್ದೇನೆ. ಯೇಸು ಜೊತೆ ಬದುಕ್ತಾ ಇದ್ದೇನೆ. ಒಂದು ನಂಬಿಕೆ, ಒಂದು ನಿರೀಕ್ಷೆಯಿಂದ ನಾನು ಬದುಕ್ತಾ ಇದ್ದೇನೆ. ನೋಡಿ, ಮತ್ತೊಂದು ಸಲ ಹೇಳ್ತೀನಿ, ಈ ಯಾರೆಲ್ಲ ಯೂತ್ಸ್ ಕೈ ಎತ್ತಿದ್ರಿ, ನಿಜವಾಗ್ಲೂ ನನಗಿಂತ ನೀವು ತುಂಬ ಒಳ್ಳೆಯವರು.
ಕಂಪೇರ್ ಮಾಡಿದ್ರೆ ನನಗಿಂತ ನೀವು ತುಂಬ ಒಳ್ಳೆಯವರು. ನೀವು ಅಟ್ಲೀಸ್ಟ್ ಪ್ರೇಯರಿಗೆ ಬಂದಿದ್ದೀರಾ, ರಿಟ್ರೀಟಿಗೆ ಇನ್ವೈಟ್ ಮಾಡಿದಾಗ ನೀವು ಬಂದಿದ್ದೀರಾ, ಫೋರ್ಸ್ಫುಲಿ ಆದರೂ ಬಂದಿದ್ದೀರಾ. ನಾನು ಬರ್ತಾ ಇರಲಿಲ್ಲ, ನಾನು ಹೇಳೋರಿಗೆ ದೇವರಿಲ್ಲ ಅಂತ ಕನ್ವಿನ್ಸ್ ಮಾಡ್ತಾಯಿದ್ದೆ. ನನಗೆ ಈ ಪ್ರೀತಿ ಕೊಟ್ಟು ನನಗೆ ಆ ಪ್ರೀತಿಯಿಂದ ತುಂಬಿಸಿ ಇವತ್ತು ಸಾಕ್ಷಿ ಹೇಳಿಸ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರು ನೀವು ಯಾರೆಲ್ಲ ಬಂದಿದ್ದೀರಾ, ನಿಮಗೋಸ್ಕರ ಯೇಸು ಕಾಯ್ತಾ ಇದ್ದಾರೆ. ನಿಮಗೋಸ್ಕರ ಯೇಸು ಕಾಯ್ತಾ ಇದ್ದಾರೆ. ಯೇಸು ಇಲ್ಲಿ ಬಂದಿದ್ದಾರೆ ಅಂದರೆ ನಿಮಗೋಸ್ಕರ. ಆ ನಿಮ್ಮ ಕುರಿಗಾಯಿ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ. ಈಗ ನಾನು ಹೆಂಗೋ ಆ ಕುರಿ ನಾನು ನೋಡಿಬಿಟ್ಟು ವಾಪಸ್ ನೋಡಿಬಿಟ್ಟು ನನಗೆ ಹೋಗ್ಬೇಕಂತ ಆಯ್ತು, ನಾನು ಹೋಗ್ಬಿಟ್ಟೆ, ಅವ್ರು ಕರೆದಾಗ ಹೋಗ್ಬಿಟ್ಟೆ. ಎಷ್ಟೋ ಜನ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಕುರಿಗಾಯಿ ಬಂದಾಗ, ಹತ್ರ ಬಂದಾಗ ಎದುರು ಬಿಟ್ಟು ಅಥವಾ ಇನ್ನೂ ಈ ಹುಲ್ಲು ಬೇಕಂತ ಹೇಳ್ಬಿಟ್ಟು ಮುಂದೆ ಓಡೋಗ್ತಾ ಇದ್ದಾರೆ. ಆಯಿತಾ, ಈಗ ಆ ಕುರಿಗಾಯಿ ಹಂಗಂತ ಬಿಡಲ್ಲ, ಅವ್ರು ಮತ್ತೆ ಇನ್ನೂ ಹುಡ್ಕೊಂಡು ಬರ್ತಾರೆ. ಆದರೆ ನೀನು ತೊಗೊಂಡಿರೋ ಆ ವಿಷಾದ ಆ ಹುಲ್ಲು ನಿನ್ನೊಳಗಿದೆ ಅಲ್ವಾ, ಅದು ನೀನು ಯೇಸು ಸ್ವಾಮಿ ಅಲ್ಲಿ ಬರೋಕ್ಕಿಂತ ಮುಂಚೆ ನಿನ್ನನ್ನು ಸಾಯಿಸುತ್ತೆ. ಯೇಸು ಬರೋಕ್ಕಿಂತ ಮುಂಚೆನೇ ಸತ್ತೋಗ್ಬಿಟ್ರೆ ಏನು ಮಾಡೋದು, ಅವ್ರು ತೊಗೊಂಬಿಟ್ಟು ಮಣ್ಣು ಮಾಡ್ತಾರೆ ಅಷ್ಟೇ. ಈಗ ಆ ಕುರಿ ಓಡೋಗ್ಬಿಡ್ತು, ಮತ್ತೆ ಮುಂದೆ ಓಡೋಗ್ಬಿಡ್ತು. ಅಲ್ಲಿ ಬಂದಿದ್ದಕ್ಕೆ ಅವ್ರು ಖುಷಿಪಟ್ಟರು. ಈಗ ಆ ಕುರಿ ಇನ್ನೂ ಮುಂದೆ ಹೋಗ್ಬಿಟ್ಟಿದೆ. ಈಗ ಈ ಕುರಿಗಾಯಿ ಅದನ್ನು ಮತ್ತೆ ಹುಡ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಅವರಿಗೂ ಸುಸ್ತಾಗ್ತಾ ಇದೆ. ಅವರು ಕಷ್ಟಪಟ್ಟು ದೂರದಿಂದ ಬಂದಿದ್ದಾರೆ, ಈಗ ಹುಡ್ಕೊಂಡು ಬಂದಿದ್ದಾರೆ. ಈ ಕುರಿ ಅವ್ರು ಬರ್ತಾರೆ, ಹೆಂಗೂ ಬಂದಿದ್ದಾರೆ, ನಾನು ಮತ್ತೆ ಕರ್ಕೊಂಡು ಹೋಗ್ತಾರಲ್ಲ, ಸ್ವಲ್ಪ ಟೈಮ್ ಇನ್ನೂ ಈ ಹುಲ್ಲು ತಿನ್ನೋಣ ಅಂತ ಡಿಸೈಡ್ ಮಾಡಿ ಹೋದರೆ ಆ ತಿಂದಿರೋ ವಿಷ ಅಷ್ಟರೊಳಗೆ ಸಾಯಿಸಿಬಿಡುತ್ತೆ, ಗ್ಯಾರಂಟಿ ಸಾಯಿಸಿಬಿಡುತ್ತೆ. ಸೊ ಸಾಯೋತ್ತಂಕ, ಅದು ನಿಮ್ಮನ್ನು ಸಾಯಿಸುತ್ತಂಕ ನೀವು ವೆಯ್ಟ್ ಮಾಡಬೇಡಿ. ನೀವು ಇವಾಗ ಏನು ಮಾಡಬೇಕು, ಓಕೆ ಸರಿ ನನಗೆ ಏನು ಮಾಡಬೇಕು, ನನಗೆ ಸುತ್ತ ನೋಡಿದ್ರು ಬಲಿ ಹುಲ್ಲೇ ಕಾಣಿಸ್ತಾ ಇದೆ, ನನಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತ ನಿಮಗೆ ಅನಿಸಿದರೆ ನೀವೇನು ಮಾಡೋದು ಬೇಡ. ಇನ್ ಕೇಸ್ ನೀವೆಲ್ಲಾದರೂ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ಹೋಗೋದಕ್ಕೆ, ನಾನು ವಾಪಸ್ ಹೋಗ್ತೀನಿ ಅಂತ ನೀವು ಟ್ರೈ ಮಾಡಿದೆ, ನೀವೇ ಟ್ರೈ ಮಾಡಿದರೆ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಸುತ್ತ ಇರೋದು ಬರೀ ಹುಲ್ಲೇ ಇರೋದು, ವಿಷಕಾರಿ ಹುಲ್ಲೇ ಇರೋದು. ನೀವು ಹೋಗ್ಬೇಕಂತ ಆಸೆ ಪಟ್ಟರೆ ನೀವು ಮತ್ತೆ ಆ ವಿಷದ ಒಂದು ಹುಲ್ಲನ್ನ ನೀವು ತಿಂತೀರ. ನೀವು ಏನು ಮಾಡಬೇಕು, ಎಲ್ಲಿದ್ದೀರ ಅಲ್ಲೇ ಪಾಸ್, ಎಲ್ಲಿದ್ದೀರ ಅಲ್ಲೇ ಪಾಸ್. ಸುಮ್ಮನೆ ನಿಂತುಬಿಡಿ. ನೀವು ನಿಂತುಬಿಟ್ಟು ಎಷ್ಟು ಶಕ್ತಿ ಇದೆಯಲ್ಲ ಒಳಗಡೆಯಿಂದ, ಆ ಶಕ್ತಿಯಿಂದ ಜೋರಾಗಿ ಕೂಗಾಡಿ. ಆಗ ಆ ಕುರಿಗಾಯಿಗೆ ಕೇಳಿಸುತ್ತೆ, ಅವ್ರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇವಾಗ ನೀವು ಏನು ಮಾಡಬೇಕಂದ್ರೆ, ಎಲ್ಲಿದ್ದೀರ ಅಲ್ಲೇ, ನೀವು ಇಲ್ಲಿ ಬಂದಿದ್ದೀರಾ, ಕೂಗೋದಂದರೆ ಬಾಯಿಂದ ಮಾತ್ರ ಕೂಗೋದಲ್ಲ, ಇಲ್ಲಿಂದ ಕೂಗುವಾಗ ನಿಮ್ಮ ಹೃದಯ ಪುಡಿ ಆಗಬೇಕು. ಸೊ ನೀವೆಲ್ಲರೂ ಇವಾಗ ಸಾಕ್ಷಿ ಕೇಳಿದ್ದೀರಾ, ನೆನ್ನೆನೂ ಸಾಕ್ಷಿ ಹೇಳಿದ ಉದ್ದೇಶ ಇಷ್ಟೇ, ದೇವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಿಮಗೆ ಅರ್ಥ ಆಗೋದಕ್ಕೆ. ಸಾಕ್ಷಿನ ಲಿಟ್ರಲಾಗಿ ಕೆಲವರು ತೊಗೊಳ್ತಾರೆ, ಇವನಿಗೆ ಈ ಥರ ಆಗಿದೆ, ನನ್ನ ಲೈಫಲ್ಲಿ ಇದೇ ಥರ ಆಗುತ್ತೆ, ನಾನು ಮಜಾ ಮಾಡಿಬಿಟ್ಟು ಸಾಯೋ ಸಿಚುವೇಷನಿಗೆ ದೇವ್ರು ನನ್ನ ಕರೀತಾರೆ ಅಂತ ಹೇಳಿದ್ರೆ ಮೋಸ ಆಗುತ್ತೆ. ಆ ರೀತಿ ತೊಗೊಳ್ಬೇಡಿ. ಇದು ನಿಮ್ಮ ಸಿಚುವೇಶನ್, ದೇವ್ರು ಕ್ರಿಯೇಟ್ ಮಾಡಿರೋ ಸಿಚುವೇಶನ್. ಈ ಟೈಮಲ್ಲಿ ನೀವು ಎಲ್ಲಿದ್ದೀರ ಅಲ್ಲೇ ನಿಂತು, ನೀವು ಹುಲ್ಲನ್ನು ನೋಡಬೇಡಿ, ಮೇಲ್ ನೋಡಿ, ಎಲ್ಲಿ ನೋಡ್ತೀರಾ ಗೊತ್ತಿಲ್ಲ, ಕಣ್ಣು ಮುಚ್ಚಿಬಿಟ್ಟು ಜೋರಾಗಿ ಕಿರ್ಚಿ ಒಳಗಡೆಯಿಂದ, ಸ್ವಾಮಿ ನಾನು ಸಿಕ್ಕಾಕೊಂಡಿದ್ದೀನಿ, ನನ್ನ ಬಂದು ಕರ್ಕೊಂಡು ಹೋಗಿ, ನನಗೆ ಗೊತ್ತಾಗ್ತಿಲ್ಲ, ನನಗೆ ವಾಪಸ್ ಬರೋಕ್ಕೆ ಆಗ್ತಾ ಇಲ್ಲ. ಬಂದು ಎಷ್ಟು ಜೋರ ನೀವು ಕೂಗ್ತಿರೋ, ಬಂದು ಇವತ್ತೇ ನಿಮ್ಮನ್ನು ಅವ್ರು ವಾಪಸ್ ಕರ್ಕೊಂಡು ಹೋಗೇ ಹೋಗ್ತಾರೆ. ನೀವು ಆಸೆ ಪಡಿ, ನಿಮ್ಮಲ್ಲಿ ನೀವು ಆಸೆ ಪಡಬೇಕು. ನಾನು ಸಿಕ್ಕಾಕೊಂಡಿದ್ದೀನಿ ಅನ್ನೋ ನಿಮ್ಮೊಂದು ಪಶ್ಚಾತ್ತಾಪ ನಿಮ್ಮ ಹೃದಯದಿಂದ ಬರ್ಬೋದು. ನೆನ್ಪಿಡಿ, ನನ್ನಂಥ ಕೆಟ್ಟ ಅಂದರೆ ಗಲೀಜು, ನನಗೆ ಹೇಳ್ಕೊತೀನಿ, ಗಲೀಜಾಗಿದ್ದ ನನ್ನನ್ನೇ ಯೇಸು ಕರ್ಕೊಂಡು ಬಂದಿದ್ದಾರಂದರೆ ನಿಮ್ಮನ್ನು ಕರೆಯೋದಲ್ಲ, ನಿಮ್ಮನ್ನು 100% ಅವ್ರು ಕರೀತಾರೆ, ಇಲ್ಲೇ ಇದ್ದಾರೆ. ನೀವು ಅವರಿಗೋಸ್ಕರ ಒಂದು ಕೂಗಾಡಿ ಎಕ್ಸ್ಪೆಕ್ಟ್ ಮಾಡಿ, ಯೇಸು ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ. ಆಮೇನ್.